ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ 265 ಜನರ ಸಜೀವ ದಹನ. ಹಾಸ್ಟೆಲ್ನಲ್ಲಿದ್ದ ಎಂಬಿಬಿಎಸ್ ವಿದ್ಯಾರ್ಥಿಗಳ ದಾರುಣ ಸಾವು. ಘಟನಾ ಸ್ಥಳಕ್ಕೆ ಮೋದಿ ಭೇಟಿ. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಪ್ರಧಾನಿ. ಸಾವು ಗೆದ್ದ ರಮೇಶ್ ಕುಮಾರ್ ಹೇಳಿದ್ದೇನು? ಇದೆಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಿನ್ನೆ ಘೋರ ದುರಂತ ನಡೆದಿದೆ. ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಏರ್ ಇಂಡಿಯಾ ವಿಮಾನ ಪತನಗೊಂಡು ವಿಮಾನದಲ್ಲಿ ಇದ್ದವರು ಸೇರಿ 265ಕ್ಕೂ ಹೆಚ್ಚು ಮಂದಿ ಸಜೀವ ದಹನ ಆಗಿದ್ದಾರೆ. ಏರ್ ಇಂಡಿಯಾದ AI-171 ವಿಮಾನ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ ಗ್ಯಾಟ್ವಿಕ್ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಿತ್ತು. 242 ಪ್ರಯಾಣಿಕರನ್ನು ಹೊತ್ತು ಸಾವಿನ ಪ್ರಯಾಣ ಬೆಳೆಸಿತ್ತು. ರನ್ವೇಯಿಂದ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳಲ್ಲಿ ಪತನಗೊಂಡು ಸ್ಫೋಟಗೊಂಡಿದೆ. ಏರ್ ಇಂಡಿಯಾ ವಿಮಾನದ ಇಂಜಿನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದರಿಂದ ಜನವಸತಿ ಪ್ರದೇಶದ ಮೇಲೆ ವಿಮಾನ ಪತನವಾಗಿದೆ. ಮೇಘಾನಿ ನಗರದಲ್ಲಿ ವಿಮಾನ ನೆಲಕ್ಕೆ ಅಪ್ಪಳಿಸುತ್ತಿದ್ದಂತೆ ಭಾರೀ ಸ್ಫೋಟ ಸಂಭವಿಸಿ ವಿಮಾನದ ಅವಶೇಷಗಳು ಚೆಲ್ಲಾಪಿಲ್ಲಿಯಾದವು. ಎಲ್ಲೆಂದರಲ್ಲಿ ಪ್ರಯಾಣಿಕರ ಮೃತದೇಹಗಳು ಬಿದ್ದಿದ್ವು. 12 ಸಿಬ್ಬಂದಿ ಸೇರಿದಂತೆ 242 ಪ್ರಯಾಣಿಕರು ಈ ಫ್ಲೈಟ್ನಲ್ಲಿದ್ದರು. ಇದರಲ್ಲಿ 169 ಭಾರತೀಯರು, 53 UK ಪ್ರಯಾಣಿಕರು, ಪೋರ್ಚುಗೀಸ್ ದೇಶದ 7, ಓರ್ವ ಕೆನಡಿಯನ್ ವಿಮಾನದಲ್ಲಿ ಇದ್ದು ಎಲ್ಲರೂ ಬಾರದ ಲೋಕಕ್ಕೆ ಹೋಗಿದ್ದಾರೆ. ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ತೆರಳಲು ಟೇಕ್ ಆಫ್ ಆದ ಏರ್ ಇಂಡಿಯಾ ವಿಮಾನ ಪಕ್ಕದಲ್ಲಿದ್ದ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ನೊಳಗೆ ನುಗ್ಗಿತ್ತು. ಊಟದ ಸಮಯದಲ್ಲಿ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೀಡಾದ ಅಹಮದಾಬಾದ್ನ ಬಿಜೆ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ನಿಂದ ಭಯಾನಕ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿವೆ. ಹಾಸ್ಟೆಲ್ನಲ್ಲಿ ಎಂಬಿಬಿಎಸ್ ವಿದ್ಯಾರ್ಥಿಗಳು, ವೈದ್ಯರು ಊಟಕ್ಕೆ ಕುಳಿತಿದ್ದರು. ಆಗ್ಲೇ ವಿಮಾನ ಮೆಸ್ಗೆ ಬೆಳೆದಿದ್ದರಿಂದ ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದಾರೆ. 50ಕ್ಕೂ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲವರ ಸ್ಥಿತಿ ಗಂಭೀರವಾಗಿದೆ. ಡೈನಿಂಗ್ ಹಾಲ್ನಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ಅನ್ನ, ತಟ್ಟೆಗಳು, ಅಡುಗೆ ಮನೆಯಲ್ಲಿ ಚೆಲ್ಲಿದ ಊಟ, ತುಂಡಾಗಿ ಬಿದ್ದ ಟೇಬಲ್ಗಳು, ಹೀಗೆ ಆ ಹಾಸ್ಟೆಲ್ ಸಂಪೂರ್ಣ ಧ್ವಂಸವಾಗಿದೆ. ವಿಮಾನ ಹಾಸ್ಟೆಲ್ ಮೇಲೆ ಬಿದ್ದ ಪರಿಣಾಮ 24 ನಾಗರಿಕರು ಸಾವನ್ನಪ್ಪಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ಸ್ಥಳಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು. ಇಂದು ಬೆಳಗ್ಗೆ ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯಿಂದ ಅಹಮದಾಬಾದ್ಗೆ ಬಂದಿಳಿದ ಪ್ರಧಾನಿ ಮೋದಿ ನೇರವಾಗಿ ಏರ್ ಇಂಡಿಯಾ ವಿಮಾನ ಅಪಘಾತ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ತೀವ್ರ ದುಃಖಿತರಾದ ಪ್ರಧಾನಿ ಮೋದಿ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಗದ್ಗದಿತರಾದರು. ಅಪಘಾತ ನಡೆದ ಸ್ಥಳ ಮತ್ತು ಅಪಘಾತದಿಂದ ಹಾನಿಗೊಳಗಾದ ಹಾಸ್ಟೆಲ್ ಪ್ರದೇಶವನ್ನು ಪ್ರಧಾನಿ ಮೋದಿ ಪರಿಶೀಲಿಸಿದರು. ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಪಘಾತ ಸಂಭವಿಸಿದ ಬಳಿಕ ನಿರಂತರವಾಗಿ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದ ಪ್ರಧಾನಿ ಮೋದಿ ಖುದ್ದು ಭೇಟಿ ಮಾಡಿ ಮಾಹಿತಿ ಪಡೆದುಕೊಂಡರು. ಅಧಿಕಾರಿಗಳೊಂದಿಗೂ ಸಭೆ ನಡೆಸಿದ ಮೋದಿ ಅಗತ್ಯ ಸೂಚನೆಗಳನ್ನು ಕೂಡ ನೀಡಿದ್ರು. ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ ಹಲವು ನಾಗರಿಕರು ಗಾಯಗೊಂಡಿದ್ದಾರೆ. ಸಿವಿಲ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವಿಮಾನ ದುರಂತ ಸ್ಥಳಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೆ ಆಗಮಿಸಿ ಅಹಮದಾಬಾದ್ ವಿಮಾನ ಪತನ ದುರಂತದಲ್ಲಿ ಗಾಯಗೊಂಡವರ ಆರೋಗ್ಯವನ್ನು ವಿಚಾರಿಸಿದರು. ವಿಮಾನ ದುರಂತದಲ್ಲಿ ಬದುಕುಳಿದ ಏಕೈಕ ಪ್ರಯಾಣಿಕ ರಮೇಶ್ ಕುಮಾರ್ ವಿಶ್ವಾಸ್ಗೂ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದು, ರಮೇಶ್ರನ್ನ ಭೇಟಿ ಮಾಡಿ ಧೈರ್ಯವನ್ನ ತುಂಬಿದರು. ಈ ವೇಳೆ ಪ್ರಧಾನಿ ಮೋದಿಗೆ ಘಟನೆಯ ಭೀಕರತೆಯನ್ನ ರಮೇಶ್ ಕುಮಾರ್ ವಿಶ್ವಾಸ್ ಎಳೆ ಎಳೆಯಾಗಿ ಬಿಚ್ಚಿಟ್ರು. ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಗಾಯಗೊಂಡಿರುವ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಸಹ ಪ್ರಧಾನಿ ಮೋದಿ ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದರು. ಗುಜರಾತ್ನ ಅಹಮದಾಬಾದ್ನಲ್ಲಿ ನಿನ್ನೆ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಅಪಘಾತಕ್ಕೆ ಈಡಾಗಿದೆ. ಈ ಅಪಘಾತದಲ್ಲಿ 241 ಪ್ರಯಾಣಿಕರು ಜೀವ ಕಳೆದುಕೊಂಡಿದ್ದಾರೆ. ಆದರೆ ಪವಾಡ ಸದೃಶ್ಯ ರೀತಿಯಲ್ಲಿ ವಿಶ್ವಾಸ್ ಕುಮಾರ್ ರಮೇಶ್ ಅನ್ನೋರು ಬದುಕಿ ಬಂದಿದ್ದಾರೆ. ಬದುಕುಳಿದ 40 ವರ್ಷದ ರಮೇಶ್ ವಿಶ್ವಾಸ್ ಕುಮಾರ್ ಸಾವು ಗೆದ್ದ ಕ್ಷಣವನ್ನು ಬಿಚ್ಚಿಟ್ಟಿದ್ದಾರೆ. ಟೇಕ್ ಆಫ್ ಆದ 30 ಸೆಕೆಂಡುಗಳ ನಂತರ ದೊಡ್ಡ ಶಬ್ದವಾಯಿತು ಮತ್ತು ನಂತರ ವಿಮಾನ ಅಪಘಾತಕ್ಕೀಡಾಯಿತು. ಇದೆಲ್ಲವೂ ಕ್ಷಣ ಮಾತ್ರದಲ್ಲಿ ಸಂಭವಿಸಿತು. ಏನಾಯಿತೆಂದು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ನನ್ನ ಸುತ್ತಲೂ ಶವಗಳಿದ್ದವು. ವಿಮಾನದ ತುಂಡುಗಳ ಮೂಲಕ ಹೊರಗಿನ ಪ್ರದೇಶ ನನಗೆ ಕಾಣುತ್ತಿತ್ತು. ನಾನು ಧೈರ್ಯ ಮಾಡಿ ಹೊರಗೆ ಹಾರಿದೆ ಎಂದು ವಿಶ್ವಾಸ್ ಹೇಳಿದ್ದಾರೆ. ವಿಮಾನ ದುರಂತದಲ್ಲಿ ಸುಟ್ಟು ಕರಕಲಾದ ಮೃತದೇಹಗಳ ಪತ್ತೆಗೆ ಸಿವಿಲ್ ಆಸ್ಪತ್ರೆಯಲ್ಲಿ ಡಿಎನ್ಎ ಪರೀಕ್ಷೆ ನಡೆಸಲಾಗ್ತಿದೆ. ಮೃತಪಟ್ಟವರ ಡಿಎನ್ಎ ಪರೀಕ್ಷೆ ವರದಿ ಹೊರಬರುವುದಕ್ಕೇನೆ 72 ಗಂಟೆಗಳು ಕಾಯಬೇಕಿದೆ. ಡಿಎನ್ಎ ವರದಿ ಬಂದ ಬಳಿಕ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಹೀಗಾಗಿ ಕುಟುಂಬಸ್ಥರಿಂದಲೂ ಕೂಡ ಡಿಎನ್ಎ ಪರೀಕ್ಷೆಯ ಮಾದರಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ವರದಿ ಬಂದ ಬಳಿಕ ಮೃತದೇಹಗಳನ್ನು ಹಸ್ತಾಂತರ ಮಾಡುವ ಪ್ರಕ್ರಿಯೆ ಆರಂಭವಾಗುತ್ತೆ. ಮೃತರ ಮೂಳೆ, ಲಿವರ್ ಸಂಗ್ರಹ ಮಾಡಿ ಪ್ರೋಟೀನ್ ಪತ್ತೆ ಹಚ್ಚಿ ಮೃತ ಕುಟುಂಬಸ್ಥರಿಂದ ರಕ್ತ ಸಂಗ್ರಹವನ್ನು ಮಾಡಿ ರಕ್ತ ಅಥವಾ ಸೆಲ್ ಹೋಲಿಕೆ
ಆದ್ರೆ ಮೃತದೇಹವನ್ನ ಪತ್ತೆ ಹಚ್ಚಲಾಗುತ್ತೆ. ಒಂದು ಟೆಸ್ಟ್ ನಲ್ಲಿ ಗೊತ್ತಾಗದಿದ್ರೆ 4-5 ಟೆಸ್ಟ್ ಅನ್ನ ಮಾಡಿ ಮೃತ ವ್ಯಕ್ತಿಯ ಸೆಲ್ಗೂ ಕುಟುಂಬಸ್ಥರ ಸೆಲ್ಗೂ ಮ್ಯಾಚ್ ಆದ್ರೆ ಮೃತದೇಹವನ್ನ ಕುಟುಂಬಸ್ಥರಿಗೆ ಕೊಡುವಂತಹ ಕೆಲಸ ಆಗುತ್ತೆ. ಮೃತದೇಹಗಳು ಸಂಪೂರ್ಣ ಸುಟ್ಟು ಕರಕಲಾದ ಕಾರಣ ಪತ್ತೆ ಹಚ್ಚುವುದು ಸಹ ಸವಾಲಿನ ಕೆಲಸವಾಗಿದೆ. ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತದಲ್ಲಿ ರಾಜಸ್ಥಾನ ಮೂಲದ ಒಂದೇ ಕುಟುಂಬದ 5 ದುರಂತ ಅಂತ್ಯ ಕಂಡಿದ್ದಾರೆ. ಲಂಡನ್ನಲ್ಲಿ ಭವಿಷ್ಯದ ಕನಸನ್ನ ಕಟ್ಟಿ ಹಾರಿದ ಪ್ರತೀಕ್ ಕುಟುಂಬ ಭಾರತ ಲೋಕಕ್ಕೆ ಪ್ರಯಾಣ ಬೆಳೆಸಿದೆ. ಪ್ರತೀಕ್ ಜೋಶಿ 6 ವರ್ಷಗಳಿಂದ ಲಂಡನ್ನಲ್ಲಿ ವಾಸವಾಗಿದ್ದು ಪತ್ನಿ ಡಾಕ್ಟರ್ ಕೋನಿ ವ್ಯಾಸ್ ಉದಯಪುರದ ಪ್ರಸಿದ್ಧ ವೈದ್ಯೆಯಾಗಿದ್ರು. 2 ದಿನಗಳ ಹಿಂದಷ್ಟೇ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಲಂಡನ್ನಲ್ಲಿ ಪತಿಯ ಜೊತೆಗೆ ಬದುಕನ್ನು ಕಟ್ಟಿಕೊಳ್ಳಲು 3 ಮಕ್ಕಳೊಂದಿಗೆ ಲಂಡನ್ಗೆ ಹೊರಟಿದ್ರು. ಆದರೆ ವಿಧಿಯಾಟವೇ ಬೇರೆ ಆಗಿತ್ತು. ಇಡೀ ಕುಟುಂಬ ವಿಮಾನ ದುರಂತದಲ್ಲಿ ಭಾರತ ಲೋಕಕ್ಕೆ ತೆರಳಿದ್ದಾರೆ. ಇನ್ನು ಡಾಕ್ಟರ್ ಪ್ರತೀಕ್ ಜೋಶಿ ಬೆಳಗಾವಿಯ KLE ಕಾಲೇಜಿನ ಹಳೆ ವಿದ್ಯಾರ್ಥಿಯಂತೆ 2000ರಿಂದ 2005ನೇ ಬ್ಯಾಚ್ನಲ್ಲಿ ವ್ಯಾಸಂಗ ಮಾಡಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಪ್ರತೀಕ್ ಸ್ನೇಹಿತರು ಪ್ರತೀಕ್ ಜೊತೆಗಿನ ಒಡನಾಟವನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ. MBBS ಮಾಡಬೇಕಾದ್ರೂ ನಮ್ಮ ಜೊತೆ ಎಲ್ಲ ಒಳ್ಳೆ ರಿಲೇಷನ್ ಇಟ್ಕೊಂಡಿದ್ರು. ಆಮೇಲೆ ಕೋಲಾರಲ್ಲಿ MD ರೇಡಿಯಾಲಜಿ ಮಾಡಿದ್ರು. ರೇಡಿಯಾಲಜಿ ಆದ್ಮೇಲೆ ಮತ್ತೆ ನಮ್ಮ ತಮ್ಮೂರು ರಾಜಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆಮೇಲೆ ಅವ್ರ ಮಕ್ಕಳು ಎಲ್ಲ ಸೇರಿ ಅಲ್ಲೇ ಸೆಟ್ಲ್ ಆಗೋಣ ಅಂತ ಹೋಗ್ತಾ ಇದ್ರು. ನೋಡಿದ್ರೆ ಈ ತರ ಆಗಿದೆ. ಏರ್ ಇಂಡಿಯಾ ವಿಮಾನ ದುರಂತದ ವೇಳೆ ಅಲ್ಲೇ ಪಕ್ಕದಲ್ಲಿ ಟೀ ಸ್ಟಾಲ್ ಬಳಿ ನಿಂತಿದ್ದ 14 ವರ್ಷದ ಬಾಲಕ ಬೆಂಕಿಯ ತೀವ್ರತೆಗೆ ಸಿಲುಕಿ ದಾರುಣ ಅಂತ್ಯ ಕಂಡಿದ್ದಾನೆ. ಆಕಾಶ್ ಮೃತ ಬಾಲಕನಾಗಿದ್ದಾನೆ. BJ ಹಾಸ್ಟೆಲ್ನ ಮುಂಭಾಗ ಆಕಾಶ್ ಕುಟುಂಬ ಟೀ ಅಂಗಡಿಯನ್ನ ಇಟ್ಕೊಂಡಿತ್ತು. ಆಕಾಶ್ ತಾಯಿಗೆ ಊಟ ಕೊಡ್ಲಿಕ್ಕೆ ಅಂಗಡಿ ಬಳಿ ಹೋಗಿದ್ದ. ವಿಮಾನ ದುರಂತದ ವೇಳೆ ಆಕಾಶ್ ಟೀ ಅಂಗಡಿಯ ಮುಂದೆ ನಿಂತಿದ್ದ. ಇದ್ದಕ್ಕಿದ್ದಂತೆ ಸ್ಫೋಟಗೊಂಡ ಬೆಂಕಿ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಆಕಾಶ್ ಮೃತಪಟ್ಟಿದ್ದಾನೆ ಅಂತ ಕುಟುಂಬಸ್ಥರು ಅಳಲನ್ನು ತೋಡ್ಕೊಂಡಿದ್ದಾರೆ. ಆಕಾಶ್ನನ್ನ ಕಳೆದುಕೊಂಡ ಸಹೋದರ ಕಲ್ಪೇಶ್ ಆಕ್ರಂದನ ಮುಗಿಲು ಮುಟ್ಟಿದೆ. मेरे भाई का बड़ा भाई का फोन आया था मेरी पे, मैं धंधा करने गया ऑटो लेके, मेरा भाई का फोन आया, मेरा भाई नहीं दिख रहा है, मेरी मम्मी को हॉस्पिटल ले गया, मेरा भाई अंदर ही रह गया, हमको पता ही नहीं है, मेरा भाई को देखने भी नहीं देते कोई. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯ ಬಳಿ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆ. ತಮ್ಮವರನ್ನ ಕಳೆದುಕೊಂಡು ಹುಡುಕಾಟದಲ್ಲಿ ಜನರು ಒದ್ದಾಟವನ್ನ ನಡೆಸುತ್ತಿದ್ದಾರೆ. BJ ಹಾಸ್ಪಿಟಲ್ ಮೆಸ್ನಲ್ಲಿ ಅಡಿಗೆ ಮಾಡ್ತಿದ್ದ ಸರಳಾ ಬೇನ್ ನಾಪತ್ತೆಯಾಗಿದ್ದು, ಮೊಮ್ಮಗಳು ಆದ್ಯ ಕೂಡ ಘಟನೆಯಲ್ಲಿ ನಾಪತ್ತೆಯಾಗಿದ್ದಾರೆ. ಘಟನಾ ಸ್ಥಳದಲ್ಲಿ ಅವರಿಬ್ಬರ ಸುಳಿವು ಕೂಡ ಸಿಕ್ತಿಲ್ಲ. ಘಟನೆ ನಡೆದಾಗ 2ನೇ ಮಹಡಿಯಲ್ಲಿ ಅಡಿಗೆ ಮಾಡ್ತಾ ಇದ್ದ ಸರಳಾ ಘಟನೆ ಬಳಿಕ ನಾಪತ್ತೆಯಾಗಿದ್ದಾರೆ ಅಂತ ಪ್ರಹ್ಲಾದ್ ಪಟೇಲ್ ಕಣ್ಣೀರ್ ಹಾಕಿದ್ದಾರೆ. ಸಿವಿಲ್ ಆಸ್ಪತ್ರೆಯಲ್ಲಿ DNA ಸ್ಯಾಂಪಲ್ ಕೊಟ್ಟಿರುವ ಪ್ರಹ್ಲಾದ್ ಪಟೇಲ್ 2 ವರ್ಷದ ಆದ್ಯ ಹುಡುಕಾಟದಲ್ಲಿದ್ದಾರೆ. ಆಸ್ಪತ್ರೆಯಿಂದ ಸಂದೇಶಕ್ಕೆ ಕಾಯ್ತಾ ಇರುವ ಕುಟುಂಬಸ್ಥರು ಮಗು ಮತ್ತು ಅಜ್ಜಿ ಬದುಕಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅರ್ಧ ಗಂಟೆಯ ಮೊದಲು ಟಿಫಿನ್ ಬಾಕ್ಸ್ ಅನ್ನು ನೀಡಲಿಕ್ಕೆ ತೆರಳಿದ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಪಟೇಲ್ ಸಾವಿನಿಂದ ಪಾರಾಗಿದ್ದಾರೆ. हॉस्टल में छोकरे पढ़ने आते हैं सब, रोटी पकाते हैं, कितने खाना 10-15 साल से। कल बनाऊं घटना बनी ने जब से कौन थे उसके साथ? उन सब 10-15 मास से काम करते सब नीचे आ गया, पर वो मेरे औरत देखने गया तो मिली नहीं हमको. कल 2 साल की बच्ची है, मेरे छोकरे की लड़की है और मेरी मिसेज है, दोनों साथ में थे. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನಗೊಂಡು ಬರೋಬ್ಬರಿ 265 ಮಂದಿ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಲಂಡನ್ಗೆ ಹೊರಟಿದ್ದ ಬೋಯಿಂಗ್ ಡ್ರೀಮ್ಲೈನರ್ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ರಂಜಿತಾ ನಾಯರ್ ಪ್ರಾಣ ಕಳೆದುಕೊಂಡಿದ್ದಾರೆ. ರಂಜಿತಾ ಗೋಪಕುಮಾರನ್ ನಾಯರ್ ಕೇರಳದ ಪಟ್ಟಣಂತಿಟ್ಟ ಜಿಲ್ಲೆಯ ಪುಲ್ಲತ್ ಮೂಲದವರಾಗಿದ್ದಾರೆ. ಕಳೆದ 4 ವರ್ಷಗಳಿಂದ ಲಂಡನ್ನಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. ರಂಜಿತಾಗೆ ಕೇರಳದಲ್ಲಿ ಸರ್ಕಾರಿ ಕೆಲಸ ಕನ್ಫರ್ಮ್ ಆಗಿತ್ತು. ಆದರೆ ಕೊಟ್ಟ ದಾಖಲೆಗಳಿಗೆ ಕೆಲಸಕ್ಕೆ ಸೆಲ್ಫ್ ಅಟೆಸ್ಟೆಡ್ ಸಹಿ ಹಾಕಿರಲಿಲ್ಲ. ಈ ಸಹಿ ಹಾಕೋಕೆ ಬಂದಿದ್ದ ರಂಜಿತಾ ಬಾರದೂರಿಗೆ ತೆರಳಿದ್ದಾರೆ. ರಂಜಿತಾರ 2 ಮಕ್ಕಳು ಮತ್ತು ತಾಯಿ ಪುಲ್ಲತ್ನಲ್ಲಿ ವಾಸವಾಗಿದ್ದಾರೆ. ನಿನ್ನೆ 2 ಮಕ್ಕಳನ್ನ ಸ್ಕೂಲಿಗೆ ಕಳುಹಿಸಿ ಲಂಡನ್ಗೆ ಹೊರಟಿದ್ದರು. ಆದರೆ ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತದಲ್ಲಿ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ವಿಮಾನ ದುರಂತದಲ್ಲಿ ಅಮ್ರೇಲಿಯಾ ಅರ್ಜುನ್ ಸಾವನ್ನಪ್ಪಿದ್ದಾರೆ. ಒಂದೇ ವಾರದ ಅಂತರದಲ್ಲಿ ಅಪ್ಪ ಅಮ್ಮನ ಕಳೆದುಕೊಂಡು ಮಕ್ಕಳು ಅನಾಥರಾಗಿದ್ದಾರೆ. ಲಂಡನ್ನಲ್ಲಿ ಮೃತಪಟ್ಟಿದ್ದ ಪತ್ನಿ ತನ್ನೂರಿನ ಮಂಡ್ರೇಲಿಯಲ್ಲಿನ ಪೌಲ್ ನದಿಯಲ್ಲಿ ಚಿತಾಭಸ್ಮವನ್ನ ಬಿಡಬೇಕು ಅಂತ ಸಾವಿಗೂ ಮುಂಚೆ ಹೇಳಿದ್ರು. 1 ವಾರದ ಹಿಂದಷ್ಟೇ ಪತ್ನಿ ಲಂಡನ್ನಲ್ಲಿ ಸಾವನ್ನಪ್ಪಿದ್ರು. ಪತ್ನಿಯ ಬೂದಿಯನ್ನ ಬಿಟ್ಟು ಪತ್ನಿಯ ಕೊನೆಯಾಸೆಯನ್ನ ಈಡೇರಿಸಲು ಬಂದಿದ್ದ ಪತಿ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಒಂದೇ ವಾರದಲ್ಲಿ ತಂದೆ ತಾಯಿ ಕಳ್ಕೊಂಡ 8 ಮತ್ತು 4 ವರ್ಷದ ಮಕ್ಕಳು ಅನಾಥರಾಗಿದ್ದಾರೆ. ಅಪ್ಪ ನಂಗೆ ನೀನು ಮುಖ್ಯ, ನಾನು ಶೀಘ್ರದಲ್ಲಿ ಕೆಲಸಕ್ಕೆ ರಿಸೈನ್ ಮಾಡಿ ನಿನ್ನ ನೋಡ್ಕೊಳ್ತೀನಿ ಎಂದಿದ್ದ ಏರ್ ಇಂಡಿಯಾದ ಮುಖ್ಯ ಪೈಲಟ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. 88 ವರ್ಷದ ಅಪ್ಪನಿಗೆ ಮಾತು ಕೊಟ್ಟಿದ್ದ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ನೆನೆದು ಇಳಿ ವಯಸ್ಸಿನಲ್ಲಿ ತಂದೆ ಕಣ್ಣೀರಿಟ್ಟಿದ್ದಾರೆ. ಸುಮಿತ್ ತಾಯಿ ತೀರಿ ಹೋಗಿದ್ರು. ಹೀಗಾಗಿ ಅಪ್ಪ ಮನೆಯಲ್ಲಿ ಒಂಟಿಯಾಗಿ ವಾಸವಾಗಿದ್ರು. ಹೀಗಾಗಿ ಕೆಲಸಕ್ಕೆ ರಿಸೈನ್ ಮಾಡಿ ನಿನ್ನ ನೋಡ್ಕೊಳ್ತೀನಿ ಅಪ್ಪ ಅಂತ 3 ದಿನದ ಹಿಂದೆ ಕ್ಯಾಪ್ಟನ್ ಸುಮಿತ್ ಹೇಳಿದ್ರು.
ಲಂಡನ್ಗೆ ಹೊರಟಿದ್ದ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ ಮಡಿದವರಲ್ಲಿ ಮಣಿಪುರದ ಮಹಿಳಾ ಕ್ಯಾಬಿನ್ ಸಿಬ್ಬಂದಿ ಸೇರಿದ್ದಾರೆ. ಮಣಿಪುರದ ತೌಬಾಲ್ ಜಿಲ್ಲೆಯ ನಿವಾಸಿ ಕೆ ನಾಂಗ್ತೋಯ್ ಶರ್ಮಾ ವಿಮಾನ ದುರಂತದಲ್ಲಿ ದಾರುಣ ಅಂತ್ಯ ಕಂಡಿದ್ದಾರೆ. ಇನ್ನು ಗಗನಸಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ನವಿ ಮುಂಬೈ ಬಳಿಯ ಪನವೇಲ್ನ ನವ ಗ್ರಾಮದ ಮೈಥಿಲಿ ಪಾಟೀಲ್ ವಿಮಾನ ಅಪಘಾತದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಮೈಥಿಲಿಗೆ ಕೇವಲ 24 ವರ್ಷ ವಯಸ್ಸಾಗಿತ್ತು. ಚಿಕ್ಕಂದಿನಿಂದಲೂ ಏರ್ ಹೋಸ್ಟೆಸ್ ಆಗಬೇಕು ಎಂಬ ಕನಸು ಕಂಡಿದ್ದ ಮೈಥಿಲಿ ನನಸು ಮಾಡಿಕೊಂಡಿದ್ರು. ನಿನ್ನೆ ಬೆಳಗ್ಗೆ 11:30 ಹೊತ್ತಿಗೆ ಮೈಥಿಲಿ ಅಪ್ಪನೊಂದಿಗೆ ಕೊನೆಯದಾಗಿ ಮಾತನಾಡಿದ್ಲು. ಲಂಡನ್ಗೆ ತಲುಪಿದ ಕೂಡಲೇ ಕರೆ ಮಾಡುವುದಾಗಿ ತಿಳಿಸಿದ್ಲು. ಇದೀಗ ಮಗಳ ಕರೆಗಾಗಿ ಕಾಯ್ತಾ ಇದ್ದ ತಂದೆ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಇನ್ನು ಗಗನಸಖಿ ರೋಶಿನಿ ರಾಜೇಂದ್ರ ಆಗಸ್ಟ್ನಲ್ಲಿ ಹಾರಾಡುವ ಕನಸು ಕಂಡಿದ್ಲು. ಆದರೆ ಆಗಸ್ಟ್ನಲ್ಲಿಯೇ ಕನಸು ಕಮರಿ ಹೋಗಿದೆ. ಇನ್ಸ್ಟಾ ಸ್ಟಾರ್ ಆಗಿದ್ದ ಏರ್ ಇಂಡಿಯಾ ಗಗನಸಖಿ ನಗುಮೊಗದ ರೋಶಿನಿ ಸವಾಲಿನ ಹಾದಿ, ಆರ್ಥಿಕ ಸಂಕಷ್ಟದ ಮಧ್ಯೆಯೂ ಓದಿ ಏರ್ ಇಂಡಿಯಾದಲ್ಲಿ ಗಗನಸಖಿಯಾಗಿದ್ರು. ಕೇವಲ 28 ವರ್ಷದ ಸಂಘಾರೆ ನಿನ್ನೆಯ ವಿಮಾನ ದುರಂತದಲ್ಲಿ ಕೊನೆಯುಸಿರೆಳೆದಿದ್ದಾರೆ.